ಸ್ವಾಭಾವಿಕವ ಮರೆತು ನಭಕೇಣಿ ಹೂಡುವುದು, ಆಭಾಸವನು ಸತ್ಯವೆಂದು ಬೆಮಿಸುವುದು, ಸೌಭಾಗ್ಯಗಳ ನರಸಿ ದೌರ್ಭಾಗ್ಯ ಕೀಡಹುದು, ಅಭಿಶಾಪ ನರಕುಲಕ್ಕೆ ಮಂಕುತಿಮ್ಮ. ಸ್ವಾಭಾವಿಕವಾಗಿ ಮನುಷ್ಯ ತಾನಿರೋ ಸ್ಥಿತಿಯಿಂದ ಇನ್ನೂ ಒಳ್ಳೆಯ ಸ್ಥಿತಿಗೆ ಹೋಗಬೇಕು ಅಂತ ಅಪೇಕ್ಷೆ ಪಡೋದು ಸಹಜ. ಅದು ಎಲ್ಲರ ಸ್ವಭಾವನೆ. ಅಪೇಕ್ಷೆ ಪಡೋದು ಯಾವತ್ತು ಕೂಡ ತಪ್ಪಲ್ಲ, ನಾನು ಇನ್ನೂ ಚೆನ್ನಾಗಾಗಬೇಕು ಅಂತ. ಹಾಗಂತ ಆಕಾಶಕ್ಕೆ ಎಣಿ ಹಾಕಕ್ಕಾಗತ್ತಾ ಅನ್ನೋ ಪ್ರಶ್ನೆ ಗುಂಡಪ್ಪನವ್ರು ಕೇಳ್ತಾರೆ. ಅದು ನಮಗೂ ಕೂಡ ಅನ್ಸುತ್ತೆ ಕೆಲವೊಂದ್ಸಲ. ಯಾವುದೋ ಒಂದು ವಸ್ತು, ವ್ಯಕ್ತಿ, ವಿಷಯ ನೋಡಿದ ತಕ್ಷಣ ನಮ್ಮ ಕೈಲಿ ಆಗಲ್ಲ, ನಮ್ಮ ಕೈಗೆ ಎಟಕಲ್ಲ ಅಂತ ಗೊತ್ತಿದ್ರು ಕೂಡ ಅದು ಬೇಕು ಅನ್ನೋಕೊಂಥರ ಆಸೆ ಶುರು ಆಗುತ್ತೆ. ಆಸೆ ಅನ್ನೋಕ್ಕಿಂತ ದುರಾಸೆ. ಅದಕ್ಕೆ ಹೇಳ್ತಾರೆ ಆಸೆ ಇರಬೇಕು ಮನುಷ್ಯನಿಗೆ, ಆದರೆ ದುರಾಸೆ ಇರಬಾರ್ದು. ಈ ರೀತಿ ದುರಾಸೆಗಳನ್ನು ಹುಡ್ಕೊಳ್ತಾ ಹೋಗಿ ಇರುವ ಸೌಭಾಗ್ಯವನ್ನು ಕೂಡ ಮರೆತು ನಾವು ದೌರ್ಭಾಗ್ಯ ಕಡೆ ಹೋಗ್ತೀವಿ ಅಂತ ಹೇಳ್ತೇವೆ. ಅದಕ್ಕೆ ಹೇಳ್ತಾರೆ ಇರೋ ಸೌಭಾಗ್ಯವನ್ನು ಮರಿಬಾರ್ದು. ಇವತ್ತು ಇರೋದ್ರಲ್ಲೇ ಖುಷಿ ಪಡಬೇಕು, ಅಪೇಕ್ಷೆ ಪಡಬೇಕು. ಆದರೆ ನಮ್ಮ ಕೈಯಲ್ಲಿ ಯಾವ್ದಾಗತ್ತೆ ಅದ್ರ ಕಡೆ ಮಾತ್ರ ಅಪೇಕ್ಷೆ ಪಡಬೇಕು. ಆದರೆ ಮನುಷ್ಯ ಅದನ್ನು ಮಾಡಲ್ಲ. ಮನುಷ್ಯ ಯಾವ್ದು ನನ್ನ ಹತ್ರ ಇಲ್ಲ ಅದನ್ನೇ ಬೇಕು ಅಂತ ಹುಡುಕ್ತಾ ಹೋಗ್ತಾನೆ. ಅದೇ ಒಂದು ಶಾಪ, ಒಂದು ಅಭಿಶಾಪ ಅಂತ ಹೇಳ್ತಾರೆ. ಅಂದರೆ ಒಂದು ಶಾಪ ಮನುಷ್ಯನಿಗೆ. ಇದ್ರ ಬಗ್ಗೆನೇ ಗುಂಡಪ್ಪನ ಹೇಳ್ತಾರೆ. ಅದರಿಂದ ನಾವು ಕೂಡ ಯೋಚನೆ ಮಾಡಬೇಕು. ಆಸೆ ಇಟ್ಕೊಳ್ಳೋಣ, ಆದರೆ ದುರಾಸೆ ಇಟ್ಕೊಳ್ಳೋದು ಬೇಡ ಅಂತ ಅನ್ಸುತ್ತೆ ಅಲ್ವಾ? ನಮಸ್ಕಾರ.